स्वागत है आप सभी का R1 न्यूज़ में। मैं आपके साथ साबिर मुकाशी। ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಲೋಹಿತ್ ಮುನಿಯಪ್ಪ ಅಂತ, KPCC ಡಾಕ್ಟರ್ ಸೆಲ್ ವೈದ್ಯಕೀಯ ಘಟಕ ಅಧ್ಯಕ್ಷರು, ಕೋಲಾರ ಜಿಲ್ಲೆ, ಹಾಗೂ ಆಲ್ ಇಂಡಿಯಾ ಪ್ರೊಫೆಷನಲ್ ಕಾಂಗ್ರೆಸ್ ಮೆಂಬರ್, ನ್ಯೂ ಡೆಲ್ಲಿ. ನಾನು ಈಗಾಗಲೇ ಕೋಲಾರ ಲೋಕಸಭಾ ಅಭ್ಯರ್ಥಿಯಾದ KV ಗೌತಮಣ್ಣನವರ ಪ್ರಚಾರ ಮುಗಿಸಿಕೊಂಡು ಈಗ ಬಿಜಾಪುರ್ಗೆ ಬಂದಿದ್ದೀನಿ ಪ್ರಚಾರಕ್ಕೆ. ಈಗ ನಮ್ಮ ಕ್ಯಾಂಪೇನಿಂಗ್ ಕಮಿಟಿ ಅಧ್ಯಕ್ಷರಾದ ವಿನಯ್ ಕುಮಾರ್ ಸೋರಗಿ ಸರು ಮತ್ತು ತೇಜಸ್ವಿನಿ ಮೇಡಮು, ನಮ್ಮ ಜನಪ್ರಿಯ ಅಭ್ಯರ್ಥಿಯಾದ ರಾಜು ಅಲ್ಗೂರ್ ಸರ್ಗನ್ನು ಸನ್ಮಾನಿಸಿ ನಾನು ಈ ಎರಡು ಮಾತನ್ನು ಮಾತಾಡುತ್ತಾ ನಿಮಗೆ ಹೇಳಲು ಬಯಸ್ತೇನೆ. ಈಗಾಗಲೇ ನಮ್ಮ BJP ಪಕ್ಷವು ಅಹಿಂದ, ದಲಿತರು ಹಾಗೂ ಮುಸಲ್ಮಾನರನ್ನ ಟಾರ್ಗೆಟನ್ನು ನಾನು ಖಂಡಿಸ್ತೀನಿ. ಯಾಕೆಂದರೆ ನೋಡಿ, ಉತ್ತರ ಪ್ರದೇಶದಲ್ಲಿ ಒಬ್ಬ IAS ಅಧಿಕಾರಿ ಮಹಿಳೆಯನ್ನು ಅತ್ಯಾಚಾರ ಮಾಡಿ ಸುಟ್ಟು ಕರಕಲು ಮಾಡಿ ಆ ಅಮ್ಮನ ಸಾಯಿಸಿರ್ತಾರೆ. ಇದಕ್ಕೆ ನಮ್ಮ ಪ್ರಧಾನಿಯವರು ಯಾವ ಪ್ರತಿಕ್ರಿಯೆ ನೀಡಿರುವುದಿಲ್ಲ. ಇದು ತೀರಾ ಖಂಡನೀಯ. ನೋಡಿ, ಸಾಮಾನ್ಯ ಜನಕ್ಕೆ ಏನು ಮಾಡಲ್ಲ ಅಂದರೆ ಒಬ್ಬ IAS ಅಧಿಕಾರಿ, ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ಆಮೇಲೆ ಈಗ ನಮ್ಮ ಏನು ಇದ್ದಾರೋ ಅನ್ನದಾತ ದೇವರುಗಳಿಗೆ ಲಾಠಿ ಚಾರ್ಜ್ ಮಾಡ್ತಾರೆ. ಯುವಕರಿಗೆ 2014ರಲ್ಲಿ 60,000ಕ್ಕೆ ನಮ್ಮ ಮಕ್ಕಳೆಲ್ಲ ಗಾಡಿ ಓಡಿಸ್ತಾಯಿದ್ರು. ಇವತ್ತು 1 ಲಕ್ಷ. ಡೀಸೆಲ್ ಬೆಲೆ, ಪೆಟ್ರೋಲ್ ಬೆಲೆ ಗಗನಕ್ಕೇರಿದೆ. ಮತ್ತು ಕೇಂದ್ರ ಸರ್ಕಾರ ಏನು ನಮ್ಮ ಬಜೆಟ್ ಮಂಡನೆ ಮಾಡಿತ್ತು ಪರಿಶಿಷ್ಟ ಜಾತಿಯವರಿಗೆ, 60 ಲಕ್ಷ ಆ ಬಜೆಟ್ನ ವಜಾ ಮಾಡ್ತಾರೆ. ನಮ್ಮ ಕರ್ನಾಟಕ ಸರ್ಕಾರ ಪರಿಶಿಷ್ಟ ಜಾತಿಗೆ ಉದ್ಯೋಗ ಸೃಷ್ಟಿ ಮಾಡ್ತಾರೆ, ಅದನ್ನು ವಜಾ ಮಾಡ್ತಾರೆ. ಇವರೊಬ್ಬರೇನ ಹಿಂದೂಗಳು? ನಾವ್ಯಾರು ಕಾಂಗ್ರೆಸ್ ಅವ್ರು ಯಾರು ಹಿಂದೂಗಳಲ್ಲ? ಅಲ್ಲ, ಇವರೊಬ್ಬರೇನ ಹಿಂದೂಗಳು? ಈಗ ನೋಡಿ, ಅಲ್ಲಿ ಶ್ರೀರಾಮ್ ಅಂತ ಓಟ್ ಕೇಳ್ತಾರೆ. ಅದೇ ಶ್ರೀರಾಮ ಜನ್ಮಭೂಮಿಯಲ್ಲಿ ಒಬ್ಬ ದಲಿತ ಮಹಿಳೆ ಸ್ನಾನ ಮಾಡೋಕ್ಕೆ ಹೋದಾಗ ಅಲ್ಲಿ ಅತ್ಯಾಚಾರ ಮಾಡಿ ಅಲ್ಲಿ ಯಮ್ಮನ ಸಾಯಿಸ್ತಾರೆ. ಇದನ್ನು ಯಾರೂ ಕೇಳ್ತಾ ಇಲ್ಲ. ಆಮೇಲೆ ನಮ್ಮ ಅಣ್ಣ ತಮ್ಮಂದರು, ನಮ್ಮ ಸಹೋದರ ಮುಸ್ಲಿಂ ಮತದಾರರಿಗೆ ಅವ್ರಿಗೆ ಶಾದಿ ಭಾಗ್ಯನಲ್ಲಿ ಇದೇ ಕಾಂಗ್ರೆಸ್ ಪಕ್ಷ ಇದ್ದಾಗ 50,000 ಬರ್ತಾಯಿತ್ತು. ಈ BJP ಸರ್ಕಾರ 50,000 ಹೋಯ್ತು. ನೀವು ಹಿಂದೂಗಳಲ್ಲ ಸ್ವಾಮಿ BJPಯವರು, ನೀವು ರಾಮ ಜನ್ಮಭೂಮಿ ಅಂತೀರಿ, ನೀವು ಹಿಂದೂ ಅಂತೀರಿ, ನೀವು ಬೇರೆ ಯಾರೂ ಹಿಂದೂಗಳಲ್ಲ, ನೀವೇ ಹಿಂದೂಗಳು. ಹಂಗಾದರೆ ನಮ್ಮ ಹಿಂದೂ ಭಾಗ್ಯ ಮಾಡಿ 1 ಲಕ್ಷ ಕೊಡಿ ನಮ್ಮ ಹಿಂದೂ ಭಾಗ್ಯಕ್ಕೆ. ಈಗ ತಾನೇ ಮೊನ್ನೆ ನಾನು ನ್ಯೂಸಲ್ಲಿ ನೋಡಿದೆ, ಯತ್ನಾಳ್ ಅವ್ರು ಮಾತಾಡ್ತಾರೆ, ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು ಪಾವ್ ಬಾಜಿ ಅಂತ. ರೀ, ಪಾವ್ ಬಾಜಿ ಕುಟುಂಬ ಈ ದೇಶಕ್ಕೆ ಏನು ಮಾಡಿದೆ ಗೊತ್ತಾ? 3 ಜನ ಸತ್ತಿದ್ದಾರೆ, ಪ್ರಾಣ ತ್ಯಾಗ ಮಾಡಿದ್ದಾರೆ. ನಿಮ್ಮಲ್ಲಿ ಯಾರು ಪ್ರಾಣ ತ್ಯಾಗ ಮಾಡಿದ್ದಾರೆ ಹೇಳಿ ಸ್ವಾಮಿ? ಅಲ್ಲಲ್ಲ, ಒಂದು ಒಳ್ಳೆ ಅವರು 70 ವರ್ಷದಿಂದ ಆಳ್ಕೊಂಡು ಬಂದಿದ್ದಾರೆ ಅಂಥ ಕುಟುಂಬನ, ನಮ್ಮ ನಾಯಕರುಗಳನ್ನ ಪಾವ್ ಬಾಜಿ ಅಂತೀರಲ್ಲ ನೀವು. ನಿಮ್ಗಾನ ಇದು ಒಳ್ಳೆ ಘನತೆ ಥರ ಮಾತಾಡಿದ್ದೀರ ನೀವು ಸುಮಾರು ಸಲ. ಇದನ್ನೇ ನೀವೇ ಮಾತಾಡಿದ್ರೆ ಪಾಕಿಸ್ತಾನವು ಪಾವ್ ಬಾಜಿ, ಮುಸ್ಲಿಮ್ಸು ಬುರ್ಕಾ ಹಾಕ್ಬಾರ್ದು. ಯಾಕೆ ಸ್ವಾಮಿ? ಅವ್ರ ಮನುಷ್ಯರಲ್ಲ. ನೋಡಿ, ದಯವಿಟ್ಟು ನಾನು ನಮ್ಮ ಅಹಿಂದ ಅವ್ರಿಗೆ ಮತ್ತು ನಮ್ಮ ದಲಿತರಲ್ಲಿ, ನಮ್ಮ ಮುಸ್ಲಿಂ ಮತದಾರರನ್ನು ನಾನು ಕೇಳ್ಕೊಳೋದೇನೆಂದರೆ, ಈ ಸತಿ ನೀವು BJP ಅಭ್ಯರ್ಥಿಗೆ ಪಾಠ ಕಲಿಸಲಿಲ್ಲ ಅಂದರೆ, ನಮ್ಮ ಜನತೆಗೆ ನಾನು ಬೇಡ್ಕೊಳ್ಳೋದು, ಪಾಠ ಕಲಿಸಲಿಲ್ಲ, ಮುಂದಿನ ದಿನಗಳಲ್ಲಿ ನಮಗೆ ತುಂಬ ಕಷ್ಟ ಆಗುತ್ತೆ. ಆಯ್ತು. ಇನ್ನೊಂದು ವಿಶೇಷವಾಗಿ ಹೇಳ್ತೀನಿ, ನಾವು ಪಾವ್ ಬಾಜಿ, ಇವ್ರು ಮಾತ್ರ JDS ಅವ್ರ ಜೊತೆ ಸೇರ್ಕೊಂಡು ಪಾವ್ ಬಾಜಿ ಮಾಡಿದಾರಲ್ಲ. ಪ್ರಜ್ವಲ್ ರೇವಣ್ಣ ಎಷ್ಟು ಸಾವಿರಾರು ಮಹಿಳೆಯನ್ನು ಹಾಳು ಮಾಡಿದಾರಲ್ಲ, ಇದು ಸರಿನಾ?
ಹಾಗಾಗಿ ನಾನು ಎಲ್ಲ ನಮ್ಮ ವಿಜಯಪುರ ಮತದಾರರು ಕೇಳ್ಕೊಳೋದೇನೆಂದರೆ ಪ್ರಚಾರ ಚೆನ್ನಾಗಿ ನಡೀತಾ ಇದೆ. ನಮ್ಮ ರಾಜಲುಗೂರು ಅಣ್ಣ ಸಾಹೇಬರು, ಎಂ ಬಿ ಪಾಟೀಲ್ ಸಾಹೇಬರು, ಇಲ್ಲಿರೋ ಎಲ್ಲ ಮುಖಂಡರುಗಳು, DCC ಮಲ್ಲಿಕಾರ್ಜುನ ಅಣ್ಣ ಎಲ್ಲರೂ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ರಾಜಲುಗೂರು ಅಣ್ಣ 100% ಗೆಲ್ತಾರೆ ಅಂತ ನನ್ನ ವಿಶ್ವಾಸ ಇದೆ. ರಾಜಲುಗೂರು ಅಣ್ಣ ಜೊತೆ ಎಲ್ಲ ಮಿಕ್ಕಿದ ಏನು ಕ್ಷೇತ್ರಗಳಿದೆ ಅದೆಲ್ಲ ಕ್ಷೇತ್ರದಲ್ಲಿ ನಾವು ಜೈಬಾರಿ ಬಾರಿಸ್ತೀರಿ. ಈ ಸತಿ ನಮ್ಮ ಗೌರ್ಮೆಂಟ್ ಬರ್ತದೆ ಅಂತ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ದಯಮಾಡಿ ನಮ್ಮ ಅಲ್ಗೂರು ಅಣ್ಣ ಅವ್ರಿಗೆ ಓಟ್ ಹಾಕಬೇಕು ಅಂತ ನಾನು ಬಯಸುತ್ತಾ. ಸರ್, ಯತ್ನಾಳ್ ಅವರು ಪದೇ ನಿಮ್ಮ ನ್ಯಾಷನಲ್ ನಾಯಕರ ಬಗ್ಗೆ ಹೇಳ್ತಿದ್ದಾರೆ, ಯಾಕೆ ಆ್ಯಕ್ಷನ್ ತೋತಾ ಇಲ್ಲ ಅಂತೇಳಿ. ನೋಡಿ, ಈಗಾಗಲೇ ಯತ್ನಾಳ್ ಅವ್ರ ಬಗ್ಗೆ ನಾನಲ್ಲ, ಎಲ್ಲರೂ ನಮ್ಮ DK ಸಾಹೇಬರಾಗ್ಬೋದು, ಎಲ್ಲರೂ ಮಾತಾಡಿದ್ದಾರೆ. ಅವ್ರಿಗೆ ಒಬ್ಬ ಮಾನಸಿಕ ತಜ್ಞರನ್ನು ತೋರಿಸ್ಕೊಬೇಕು ಅಂತ. ಅವ್ರು ಇನ್ನೊಬ್ಬರು ಹೆಂಗೆ ಹುಟ್ಟದ, ಇನ್ನು ಅವನು ಹೆಂಗೆ ಹುಟ್ಟದ, ಇವನು ಹೆಂಗೆ ಹುಟ್ಟದ ಅನ್ನೋದು ಹೇಳೋದು ತಪ್ಪು. ಆಮೇಲೆ ಪಾವಭಾಜಿ ಅಂತ ಅಂತಾರಲ್ಲ, ಅದು ಏನು ವರ್ಡ್ ನೀವೇ ಹೇಳಿ. ಈಗ ಇದು ಏನಾಗಿರೋದು, JDS ಅವ್ರದ್ದು ಏನಾಗಿರೋದು, ಅದು ಏನು ಒಂದೊಂದು SITಗೆ ತನಿಖೆ ಕೊಟ್ಟಿದ್ದಾರೆ ಮಾನ್ಯ ಮಂತ್ರಿಗಳು. 2,500 7,500 ಮಹಿಳೆಗಳಂತಾರೆ. ಏನದ, ಯಾರು ಪಾವಭಾಜಿ ಮಾಡ್ತಾ ಇರೋದು? ಹಾಂ, ನೋಡಿ, ಅವ್ರಿಗೆ ಒಂದೇ, ನಾನು ಈಗಾಗಲೇ ನಿಮ್ಗೆ ಹೇಳಿದ್ದೀನಲ್ಲ, ಈಗ ಅವರು ಹಿಂದುತ್ವ ತಾನೆ, ಅವರು ಪಾಕಿಸ್ತಾನ ಹಿಂದುತ್ವ, ಅವ್ರು ಬರೀ ಅವ್ರು ಅದನ್ನೇ ಹೇಳ್ತಾ ಇದ್ದೀನಲ್ಲ. ಅವ್ರ ಟಾರ್ಗೆಟ್ ಏನು, ದಲಿತರು ಮುಸಲ್ಮಾನರು. ಅವ್ರ ಟಾರ್ಗೆಟ್ ಎರಡೇ ಇರೋದು. ಅವ್ರ ಟಾರ್ಗೆಟು ಒಂದು ದಲಿತರು ಮುಸಲ್ಮಾನ್. ಸೊ ಅದಕ್ಕೋಸ್ಕರ ಅವ್ರಿಗೇನು ನೋಡ್ರಿ, BJP ಅವ್ರಿಗೆ ಬೇರೆ ಅವ್ರ ಡೆವಲಪ್ಮೆಂಟ್ ಇಲ್ಲ, ಅವ್ರ ಡೆವಲಪ್ಮೆಂಟು ಶೂನ್ಯ. ಅವ್ರದ್ದು ಕೆಲಸ ಏನು, ಇವ್ರ ಮೇಲೆ ಅವ್ರನ್ನ ಎತ್ಕಟ್ಟೋದು, ಮುಸಲ್ಮಾನರ ಮೇಲೆ ಹಿಂದೂಗೆ ಎತ್ಕಟ್ಟೋದು, ಹಿಂದೂ ಮೇಲೆ ಮುಸಲ್ಮಾನ್ಗೆ ಎತ್ಕಟ್ಟೋದು. ಅದು ಬಿಟ್ಟರೆ 10 ವರ್ಷದಲ್ಲಿ ಏನು ಮಾಡಿದ್ದಾರೆ ಹೇಳಿ, ನೀವೇ ಹೇಳಿ. ಪದೇ ಅವರು ವಿಭಾಜಿತ ಮುಸ್ಲಿಂ ಸಮಾಜಕ್ಕೆ ತಗೊಂಡು ವಿಭಾಜಿತ ಬಯಾನ್ ಕೊಡ್ತಿದ್ದಾರೆ. ಅಲ್ಲ, ಅದೇ ಅವ್ರಿಗೆ ಡೆವಲಪ್ಮೆಂಟ್ ಗೊತ್ತಿಲ್ಲ. ಈಗ ಅವ್ರು ಡೆವಲಪ್ಮೆಂಟ್ ಗೊತ್ತಿದ್ದಿದ್ರೆ ಅವ್ರು ಯಾಕೆ, ಈಗ ಅವ್ರು ಒಂದೇ ಒಂದು ಅಜೆಂಡಾ ಏನು, ಹಿಂದೂ ಮುಸ್ಲಿಂ ಗಲಾಟೆ ಮಾಡಿಸ್ಬೇಕು, ನಾವು ಹಿಂದೂಸ್. ಅದಕ್ಕೆ ಹೇಳಿದ್ದೀನಲ್ಲ, ಶಾತಿಬಾಗ್ ಹಿಂದೂಗಳ ಮೇಲೆ ಇವ್ರಿಗೆ ಅಷ್ಟು ಮಾತ್ರ ಇಷ್ಟ ಇದ್ರೆ, ಹಿಂದೂಗಳ ಮೇಲೆ ಅವ್ರಿಗೆ ಅಷ್ಟು ಮಾತ್ರ ಪ್ರೀತಿ ಇದೆ, 1 ಲಕ್ಷ ಕೊಡ್ಲಿ ಅವ್ರ ಭಾಗ್ಯ. ಈಗ ಮೊನ್ನೆ ರಾಜಸ್ಥಾನದಲ್ಲಿ ಪ್ರಧಾನಮಂತ್ರಿಯವರು ಒಂದು ಸಮಾವೇಶದಲ್ಲಿ ವೇದಿಕೆ ಮೇಲೆ ಕೂತ್ಕೊಂಡು ಹೇಳಿದ್ರು, ಮುಂದಿನ ದಿವಸದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ತಂದ್ರೆ ಹಿಂದೂ ಮಹಿಳಾ ಕೊಳಗಿಂದು ಮಂಗಳಸೂತ್ರ ಮುಸಲ್ಮಾನರಿಗೆ ಕೊಡ್ತಾರಂತ ಅವರು. ನೋಡಿ, ನಾವು ನಿಮ್ಮ ಮಾಧ್ಯಮ ಮಿತ್ರರಲ್ಲಿ ಹೇಳ್ತೀನಿ, ಒಂದೊಂದು ಸಮುದಾಯಕ್ಕೆ ಒಂದೊಂದು ಇದು ಅವ್ರವ್ರದ್ದು ಸಂಪ್ರದಾಯ ಇರುತ್ತೆ. ತಾಳಿ ಆಗಿರ್ಬೋದು, ಬೊಟ್ಟಾಗಿರ್ಬೋದು. ಇವರು ತಾಳಿ ಕಿತ್ತು ಅವ್ರು ಕೊಡ್ತೀನಿ ಅಂತ ಅದೆಲ್ಲ ಆಗೋ ಕೆಲಸ ಅಲ್ಲ. ಸುಮ್ಮನೆ ಜನಕ್ಕೆ ಕಣ್ಣೂರಿಸೋ ಮಾತಷ್ಟೇ ಇದು ಓಟ್ ಗಿಮ್ಮಿಕ್ಕು. ಅವ್ರು ನಮ್ಮ ಮೋದಿಯವ್ರು ಮಾಡ್ಕೊಂಬಂದಿರೋದು ಅವತ್ತಿಂದ ಅದೇ, ಇವತ್ತು ಅದೇ. ಬಟ್ ಈ ಸತಿ ಅವೆಲ್ಲ ನಡೆಯಲ್ಲ. ಸರ್, ಯತ್ನಾಳ್ ಅವರು ನಿಮ್ಮ ರಾಜ್ಯ ಅಧ್ಯಕ್ಷ DK ಶಿವಕುಮಾರ್ ಅವಲ್ಲೇನೋ ಹಗರದಲ್ಲಿ ಮಾತಾಡ್ತಿದ್ದಾರೆ. ಈಗ ರಾಜ್ಯದಲ್ಲಿ ಸರ್ ಸರ್ಕಾರ ನಿಮ್ಮದೇ ಯಾಕೆ ಅವ್ರ ಮೇಲೆ ಆ್ಯಕ್ಷನ್ ಆಗೋದಿಲ್ಲ, ಅಡ್ಜಸ್ಟ್ಮೆಂಟ್ ಇದೆ ಅಂತ ಹೇಳಿ ಆಗೋದಿಲ್ಲ, ಅದಕ್ಕೆ ಏನು? ಅಲ್ಲಲ್ಲ, ಯತ್ನಾಳ್ ಅವ್ರಿಗೂ ನಮ್ಮ DK ಸಾಹೇಬರು, ನಮ್ಮ ಡೈನಾಮಿಕ್ ಸಾಹೇಬ್ರಿಗೆ ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲ. ಯತ್ನಾಳ್ ಅವ್ರ ಮನಸ್ಥಿತಿ ಹಾಳಾಗಿದೆ. ಹಾಗಾಗಿ ಅವ್ರು ಈ ಥರ ಎಲ್ಲ ಮಾತಾಡ್ತಾರೆ ಅಷ್ಟೇ. MB ಪಾಟೀಲ್ ಸಾಹೇಬರು ಕಾಂಗ್ರೆಸ್ಸು, ಅವ್ರು ಈಗಾಗಲೇ ಸಚಿವರಾಗಿದ್ದಾರೆ. ಅವರು ಪ್ರಾಂಪ್ಟ್ ಕಾಂಗ್ರೆಸ್ ಮೆಂಬರ್. ಯತ್ನಾಳ್ ಥರ ಎಲ್ಲೂ ಏನಂದರೆ ಅವೆಲ್ಲ ಯಾವತ್ತೂ ನಮ್ಮ MB ಪಾಟೀಲ್ ಸಾಹೇಬರು ಏನಂದರೆ ಅವೆಲ್ಲ ಮಾತಾಡಿಲ್ಲ. ಇವ್ರಿಗೆ ಏನು ಬೇಕೋ ಅದು ಮಾತಾಡ್ತಾರೆ ಅಷ್ಟೆ. ಅವ್ರು ಒಂದಾಗೇನಾಗಿಲ್ಲ. ಇಲ್ಲಿ ಸ್ವಲ್ಪ ಲೋಕಲಲ್ಲಿ ಈಗ 6 ಶಾಸಕರಿದ್ದೀರಿ, 6 ಶಾಸಕರು ಕಾಂಗ್ರೆಸ್ ಶಾಸಕರು 6 ಇದ್ದೀರಿ. 100% ನಾವು ಅಲ್ಗೂರು ಸಾಹೇಬ್ರು ಗೆಲ್ತಾರೆ. ಇಲ್ಲ, ಚೆನ್ನಾಗಿದೆ. ನಾನು ನೋಡಿ, ವಾರ್ ರೂಮ್ ಕಡೆಯಿಂದ ವಿಷಯ ತಿಳ್ಕೊಂಡೆ. ನಾನು 3 ಡೇಸಿಂದ ಇಲ್ಲೇ ಇದ್ದೀನಿ. ಎಲ್ಲ ಏನೇನು ಯಾಕಡೆ ಓಡಾಡಬೇಕು ಎಲ್ಲ ನೋಡ್ತಾ ಇದ್ದೀನಿ. ಎಲ್ಲೆಲ್ಲಿ ಸ್ವಲ್ಪ ವೀಕ್ ಸೆಕ್ಷನ್ಸ್ ಇದೆ ನನ್ನ ಕಡೆ ಆಗಿದ್ದು ವಾರ್ ರೂಮ್ಗೆ ಇನ್ಫಾರ್ಮ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಈಗ ಮೇಡಮ್ ಸರ್ಗೂ ಬಂದು ಫೆಸಿಲೇಟ್ ಮಾಡಿದೆ. ಮತ್ತು ಖುಷಿ ಆಯಿತು, ಬಂದು ಎಲ್ಲ ಕೆಲಸ ಮಾಡ್ತಾಯಿದ್ದೀನಿ. ಬಟ್ 99 100% ನಾವು ಗಳಿಂದ ಗೆಲ್ತಾರೆ. ಸಮಸ್ಯೆ ಡಾಕ್ಟರ್ ಲೋಹಿತ್ ಮುನಿಯಪ್ಪ ಅಂತ.